ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಪಲ್ಲವಿ ಮನೆಗೆ ಬಂದಿದ್ದಾಳೆ. ಮನೆಗೆ ಬರ್ತಿದ್ದಾಗೆ ರಾಘುನ ಡಿವೋರ್ಸ್ ಕೊಡಬೇಕು ಅಂತ ಹೇಳ್ತಾಳೆ. ಅದೇ ಕಾರಣಕ್ಕೆ ಡಿವೋರ್ಸ್ ಬೇಕು ಅಂತ ಜಾನ್ಸಿನ್ ಕೇಳಿದಾಗ ಫೋನ್ ಮಾಡಿ ರಾಘು ಜಾನ್ಸಿ ಕೊಡೋದಿಲ್ಲ ಅಂದಾಗ ಇತ್ತ ಕಡೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆಗ ಖಂಡಿತವಾಗ್ಲೂ ಕೂಡ ಇಲ್ಲಿ ರಾಘು ಫ್ರೆಂಡ್ ಒಂದು ಐಡಿಯಾ ಕೊಡ್ತಾರೆ. ನೀವು ಯಾಕೆ ಯೋಚನೆ ಮಾಡ್ತಿದ್ರಾ? ಜಾನ್ಸಿ ಅವರು ಎಷ್ಟು ಶ್ರೀಮಂತ ಹುಡುಗಿ, ಅವ್ರಿಗೆ ಈ ಮನೇಲಿ ಬದುಕೋದು ಕಷ್ಟ ಆಗುತ್ತೆ. ಅವ್ರೇನಾದರೂ ಖಂಡಿತ ಈ ಮನೆಗೆ ಬಂದರೆ ಖಂಡಿತ ಯಾವುದೇ ಕಾರಣಕ್ಕೂ ಈ ಕಷ್ಟ ಬೇಡ ಅಂತ ಅವರೇ ಡಿವೋರ್ಸ್ ಕೊಟ್ಟು ಹೋಗ್ತಾರೆ ಅಂತಾರೆ. ಈ ಕಡೆ ಮನೆಯವ್ರಿಗೂ ಅದು ಸರಿ ಅಂತ ಅನ್ಸುತ್ತೆ. ಈ ಕಡೆ ಪಲ್ಲವಿ ಅಂತೋಳಿ ಇಲ್ಲಿಗೆ ಬರಲಿ, ಅವಳನ್ನ ಕರ್ಕೊಂಡು ಬಾ, ಕೊಡೋ ಕಾಟಕ್ಕೆ ಎದ್ನೋ ಬಿದ್ನೋ ಅಂತ ಓಡಿ ಹೋಗಬೇಕು, ಆ ರೀತಿ ಮಾಡ್ತೀನಿ ಅಂತಾರೆ. ಅತ್ತ ಕಡೆ ರಾಘು ಬಂದೇ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ ಜಾನ್ಸಿ. ಸರಿಯಾಗಿ ರಾಘು ಬರ್ತಾರೆ. ರಾಘು ಬರ್ತಿದ್ದಾಗೆ ಹಗ್ ಮಾಡ್ತಾಳೆ. ನಂಗೆ ಗೊತ್ತಿತ್ತು ರಾಘು ನೀನು ಬಂದೇ ಬರ್ತೀಯ ಅಂತ ಅಂದಾಗ ಮದುವೆ ಆಗಿದ್ದೀನಿ ಅಂದಮೇಲೆ ಬರಲೇಬೇಕಲ್ವಾ ಮೇಡಮ್ ಅಂತ ಕೂಡ ಹೇಳಿ ಬನ್ನಿ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಫೈನಲಿ ರಾಘು ಜಾನ್ಸಿ ಜೊತೆ ಮನೆಗೆ ಬರ್ತಾರೆ. ಆ ಕಡೆ ತಾತಂಗಂತೂ ಫುಲ್ ಖುಷಿ ಆಗುತ್ತೆ. ಇಬ್ಬರನ್ನ ಕೂಡ ಆರತಿ ಮಾಡಿ ಒಳಗಡೆ ಕರ್ಕೋತಾರೆ. ಇದರ ನಡುವೆ ರಾಘು ನೀನು ಬಂದಿದ್ದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತೆಲ್ಲ ಹೇಳ್ತಾರೆ. ಇದರ ನಡುವೆ ರಾಘು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು, ಸುಳ್ಳು ಹೇಳಿ ಸಾಕಾಗಿದೆ, ನಾನು ಒಂದು ಸತ್ಯವನ್ನು ಮುಚ್ಚಿಟ್ಟಿದ್ದೇನೆ. ನಿಜ ಹೇಳಬೇಕು ಅಂದರೆ ನನಗೆ ಕುಟುಂಬ ಇದೆ, ಚಿಕ್ಕಮ್ಮ ಇದ್ದಾರೆ, ಅಕ್ಕ ತಂಗಿರಿದ್ದಾರೆ, ನನಗೆ ಅವ್ರಿಗೆ ಪ್ರೀತಿ ಬೇಕಿದೆ ಅಂತೆಲ್ಲ ವಿಷಯ ಹೇಳ್ಬಿಡ್ತಾರೆ. ಈ ವಿಷಯ ಕೇಳ್ತಿದ್ದಾಗೆ ನಾನು ಯಾವತ್ತೂ ಸುಳ್ಳು ಮೋಸ ಮಾಡೋರನ್ನ ಕ್ಷಮಿಸೋದಿಲ್ಲ. ಆದರೆ ನೀನು ಅನಾಥ ಅಂತ ಅನ್ಕೋಬೇಡ, ನಿನಗೆ ಚಿಕ್ಕಮ್ಮ ಇದ್ದಾರೆ, ಮಲೆತಾಯಿ ಎಷ್ಟು ಕಷ್ಟ ಕೊಡ್ತಾರೆ ಅಂತ ಗೊತ್ತಿದೆ ನನಗೆ. ನಿನ್ನ ಕುಟುಂಬನ ಬಯಸಿದ್ಯಾ, ನಿಜವಾಗ್ಲೂ ನಿನ್ನ ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ನಿನ್ನನ್ನು ಅದೇ ಕಾರಣಕ್ಕೆ ಕ್ಷಮಿಸ್ತಿದ್ದೀನಿ, ಯಾಕಂದರೆ ನೀನು ಅಮ್ಮನ ಕಳ್ಕೊಂಡು ಸಂಕಟ ಪಟ್ಟಿದ್ಯಾ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತೆಲ್ಲನೂ ಕೂಡ ಹೇಳ್ತಾರೆ. ಜೊತೆಗೆ ನೀನು ಸತ್ಯ ಹೇಳಬೇಕು ಅಂತ ಹೇಳಿದೆ ಅಲ್ವಾ, ತುಂಬ ಖುಷಿ ಆಯಿತು ಅಂತಾರೆ. ಫೈನಲಿ ಎಲ್ಲ ಸಾರ್ಟ್ ಔಟ್ ಆಯಿತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಇಲ್ಲಿ ರಾಘು ನಾನು ಜಾನ್ಸಿ ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ, ಹೆಂಡತಿ ಯಾವತ್ತೂ ಗಂಡನ ಮನೇಲಿ ಇರಬೇಕು ಅಲ್ವಾ ಅಂದಾಗ ಈ ಕಡೆ ಜಾನ್ಸಿಗೆ ಶಾಕ್ ಆಗುತ್ತೆ. ಇತ್ತ ಕಡೆ ತಾತ ಹೌದು ಹೆಂಡತಿ ನಿನ್ನ ಮನೇಲೇ ಇರಬೇಕು, ಕರ್ಕೊಂಡು ಹೋಗಪ್ಪ, ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ನೋಡಮ್ಮ ಜಾನ್ಸಿ, ನನಗೂ ಕೂಡ ನಿನ್ನನ್ನು ಇಲ್ಲೇ ಇರಿಸ್ಕೊಳ್ಳೋಕೆ ಇಷ್ಟ, ಆದರೆ ಏನು ಮಾಡಲಿ, ಹೆಂಡತಿ ಆದವಳು ಗಂಡನ ಮನೇಲೇ ಇರಬೇಕಿತ್ತಲ್ವ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ಜಾನ್ಸಿ ಕೂಡ ರೆಡಿ ಆಗಿದ್ದಾಳೆ. ಬಟ್ ಇಲ್ಲಿ ಯಾಕೆ ಹೋಗಬೇಕು, ಇಲ್ಲೇ ಎಲ್ಲ ಚೆನ್ನಾಗಿದೆ ಅಲ್ವಾ, ಇಲ್ಲೇ ಎಲ್ಲ ಇರ್ಬೋದಿತ್ತಲ್ವ ಅಂದಾಗ ನೀವು ನನ್ನ ಪ್ರೀತಿ ಬೇಕು, ನಾನು ನಿಮ್ಮ ತಾಳಿ ಕಟ್ಟಿದ್ದೀನಿ, ನಾನು ನಿನ್ನ ಗಂಡ ಅಂತೆಲ್ಲನೂ ಕೂಡ ಹೇಳಿದ್ರಲ್ವ, ಅಂದಮೇಲೆ ಗಂಡನ ಮನೇಲಿ ಇರಬೇಕಲ್ವ, ಇದು ಮಾತ್ರ ಯಾಕೆ ನಿಮ್ಗೆ ಅರ್ಥ ಆಗಲಿಲ್ಲ, ಎಲ್ಲ ಕೂಡ ಗೊತ್ತಾಗುತ್ತಲ್ಲ ಅಂತ ರಾಘು ಹೇಳ್ತಿದ್ದಾಗೆ ಆ ರೀತಿ ಏನಿಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿ ಜಾನ್ಸಿ ಸಿದ್ಧವಾಗ್ತಾಳೆ. ಅತ್ತ ಕಡೆ ಜಾನ್ಸಿಗೆ ಕಾಟ ಕೊಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ರೆ ಅಲ್ಲಿ ರಾಘುನ ಎರಡನೇ ತಂಗಿ ರಾಘು ಫ್ರೆಂಡ್ ಹತ್ರ ಬಂದಿದೆ. ಏನು ಮಾತಾಡ್ತಿದ್ರ ನೀವು, ಯಾಕೆ ರೀತಿ ಹೇಳಿದ್ರು, ಇವರೆಲ್ಲ ಕಾಟ ಕೊಡಬೇಕು ಅನ್ಕೋತಿದ್ದಾರೆ, ನಿಜ ಹೇಳಬೇಕು ಅಂದರೆ ಜಾನ್ಸಿ ಅದಕ್ಕೆ ಇಲ್ಲಿಗೆ ಬರ್ತಾರೋ ಇಲ್ವೋ ಅಂತಾನೆ ಡೌಟ್ ಅಂದಾಗ ಖಂಡಿತ ಬಂದೇ ಬರ್ತಾರೆ. ಯಾಕಂದರೆ ರಾಘುನ ಅವರು ಪ್ರೀತಿ ಮಾಡ್ತಾರೆ ಅಂದಮೇಲೆ ಅವ್ರ ಪ್ರೀತಿನೇ ಗೆಲ್ಲತ್ತೆ. ಜೊತೆಗೆ ಇವ್ರಿಗೆಲ್ರಿಗೂ ಕೂಡ ಅವರೇ ಪಾಠ ಕಲಿಸ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೆ ಹೆಂಗಪ್ಪ ಇರುತ್ತೆ ಜಾನ್ಸಿ ಎಂಟ್ರಿ ತಿಳ್ಕೊಬೇಕು ಅಂದರೆ ಮುಂದಿನ ಬೀಚಿಗೆ